ಇವತ್ತು ನಾವು ಮೊಸನೊಬು ಫುಕುವೋಕ ಅವರು ಬರೆದಿರೋ ಒಂದು ಹುಲ್ಲಿನ ಕ್ರಾಂತಿ, ಇಂಗ್ಲಿಷಲ್ಲಿ ಒನ್ ಸ್ಟಾರ್ ರೆವಲ್ಯೂಷನ್, ಆ ಬುಕ್ಕಲ್ಲಿರೋ ಒಂದು ಸಹಜ ಕೃಷಿ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈ ಫುಕುವೋಕ ಯಾರು? ಇವರು ಸಾವಯವ ಕೃಷಿಯಲ್ಲಿ ಒಬ್ರು ಸೈಂಟಿಸ್ಟ್ ಆಗಿರ್ತಾರೆ, ವಿಜ್ಞಾನಿಯಾಗಿ ಕೆಲಸ ಮಾಡ್ತಿರ್ತಾರೆ. ಒಂದು ದಿನ ಇವ್ರಿಗೆ ಆ ಒಂದು ಕೆಲಸದಲ್ಲಿ ತೃಪ್ತಿ ಇರೋದಿಲ್ಲ. ಅವ್ರ ಚಿಂತನೆಗಳಿಗೆ ರೂಪು ಕೊಡಕ್ಕಾಗದೆ ಅವ್ರಿಗೆ ಬೇಜಾರಾಗಿ ಆ ಕೆಲಸನ ಬಿಟ್ಟು, ನಾನು ಒಂದು ಸಹಜ ಕೃಷಿಯಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು, ಆ ಒಂದು ಸಹಜ ಕೃಷಿಯಲ್ಲಿ ನಾನು ಅನ್ಕೊಂಡಿರೋ ತರ ಚಿಂತನೆಗಳಿಗೆ ರೂಪು ಕೊಡ್ಬೇಕು ಅಂತ ಆ ಕೆಲಸನ ಬಿಟ್ಟು ಇವರು ಸಹಜ ಕೃಷಿ ಮಾಡೋದಕ್ಕೆ ಬರ್ತಾರೆ. ಇದು ಫುಕುವೋಕ ಅವರು ಮುಂಚೆ ಮಾಡ್ತಿದ್ದ ಕೆಲಸ. ನಂತರ ಇವರು ಸಹಜ ಕೃಷಿಗೆ ಹೋದಾಗ ಇವರು ಮೊದಲು ಇವ್ರ ತಂದೆ ಹತ್ರ ಹೋಗ್ತಾರೆ. ಈ ತರ ನಾನು ಕೆಲಸ ಬಿಟ್ಟಿದೀನಿ, ನನ್ಗೆ ಲ್ಯಾಂಡ್ ಬೇಕು, ನನ್ಗೆ ಭೂಮಿ ಬೇಕು, ನಾನು ಸಹಜ ಕೃಷಿ ಮಾಡ್ತೀನಿ ಅಂತ ಕೇಳಿದಾಗ ಇವ್ರ ತಂದೆ ತುಂಬಾ ಬೈತಾರೆ. ಎಲ್ಲ ಬೈದಿ ಇವರು ಅಂತ ಒಳ್ಳೆ ಕೆಲಸ ಬಿಟ್ಟು ಬಂದಿದ್ಯಾ, ಇಲ್ಲೇನ್ ಮಾಡ್ತೀಯ ಅಂತ ಬೈದಿ ಕಳಿಸ್ತಾರೆ. ಅದೇ ರೀತಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಅವ್ರ ಅಪ್ಪ ಅವ್ರದ್ದು ಒಂದು ಕಿತ್ತಳೆ ತೋಟ ಇರುತ್ತೆ, ಅದನ್ನ ಈಸ್ಕೋತಾರೆ. ಮೊದ್ಲು ಈ ಕಿತ್ತಳೆ ತೋಟ ಹೇಗಿತ್ತು ಅಂದ್ರೆ ತುಂಬಾ ಗಟ್ಟಿಯಾಗಿರುತ್ತೆ, ಅಲ್ಲಿನ ಮಣ್ಣು ಫಲವತ್ತತೆ ಅಷ್ಟೊಂದು ಇರೋದಿಲ್ಲ. ಹೇಗಂದ್ರೆ ಟಾರ್ ರೋಡ್ ತರ ಗಟ್ಟಿಯಾಗಿರುತ್ತೆ. ಆದ್ರೆ ಫುಕುವೋಕ ಅವರು ಅದನ್ನ ಕೊನೆಗೆ ಯಾವ ರೀತಿ ಬದಲಾಯಿಸ್ತಾರೆ ಅಂದ್ರೆ, ತುಂಬಾ ಮೃದುವಾಗಿ ಅಂದ್ರೆ ಸ್ಮೂತ್ ಆಗಿ ಹತ್ತಿ ತರ ಮಾಡ್ತಾರೆ. ಯಾವ ರೀತಿ ಅಂದ್ರೆ ಫಲವತ್ತತೆಯಾಗಿ ಕನ್ವರ್ಟ್ ಮಾಡ್ತಾರೆ. ಇದಕ್ಕೆ ಅವರು 4 ತತ್ವಗಳನ್ನ ಅಪ್ಲೈ ಮಾಡ್ತಾರೆ. ಯಾವ ರೀತಿ 4 ತತ್ವಗಳು ಕೆಲಸ ಮಾಡ್ತು, ಆ ತತ್ವಗಳು ಯಾವ್ದ್ಯಾವ್ದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲು ಉಳುಮೆ ಮಾಡಬಾರ್ದು ಅಂತ ಫುಕುವೋಕ ಅವರು ಮೊದಲನೇ ತತ್ವದಲ್ಲಿ ಹೇಳ್ತಾರೆ. ಉಳುಮೆ ಅಂದ್ರೆ ಕಲ್ಟಿವೇಶನ್ ಮಾಡಬಾರ್ದು. ನಾವ್ ಯಾವಾಗ ಭೂಮಿನ ಉಳುಮೆ ಮಾಡ್ತೀವೋ ಅವಾಗ ನಮ್ಗ್ ಬೇಡದೆ ಇರೋ ಕಳೆಗಳು, ವೀಡ್ ಎಲ್ಲ ಬೆಳೆಯೋದಿಕ್ ಸ್ಟಾರ್ಟ್ ಆಗುತ್ತೆ. ಆಗ ಯಾವುದೇ ಒಬ್ಬ ಫಾರ್ಮರ್ಗೆ ಆ ವೀಡ್ ನ ಕ್ಲಿಯರ್ ಮಾಡೋದೇ ಒಂದು ಕೆಲಸ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಫುಕುವೋಕ ಅವ್ರು ಹೇಳ್ತಾರೆ, ಉಳುಮೆ ಮಾಡೋದೇ ತಪ್ಪು, ಇಲ್ಲಿ ಹೊಸ ಹೊಸ ಕಾಯಿಲೆಗಳಿಗೆ ನಾವೇ ಒಂದು ಬೆಳೆಸ್ದಂಗಾಗುತ್ತೆ. ಇದೇ ರೀತಿ ಉಳುಮೆ ಮಾಡಬಾರ್ದು ಅಂತ ಒಂದು ಸಹಜ ಕೃಷಿಯಲ್ಲಿ ಮೊದಲನೇ ತತ್ವವಾಗಿ ಹೇಳ್ತಾರೆ. ನೆಕ್ಸ್ಟ್ ಗೊಬ್ಬರ ಅಂದ್ರೆ ಡಂಗ್ ವೇಸ್ಟ್ ಏನಿರುತ್ತೆ ಅದನ್ನ ನಾವು ನಮ್ಮ ಒಂದು ಜಾಗದಲ್ಲಿ ಏನ್ ಜಮೀನು ಇರುತ್ತೆ ಹೊಲದಲ್ಲಿ ಹಾಕ್ಬಾರ್ದು ಅಂತ ಹೇಳ್ತಾರೆ. ಸಹಜ ಕೃಷಿ 2ನೇ ತತ್ವ ಆಗೈತಿದು. ಹೇಗಂದ್ರೆ ಫುಕುವೋಕ ಅವ್ರು ಒಂದ್ಸರಿ ಏನ್ ಮಾಡ್ತಾರೆ, ಅವ್ರ ಜೊತೆಲಿರೋ ವಿಜ್ಞಾನಿಗಳು ಅವ್ರ ಫ್ರೆಂಡ್ಸ್ನೆಲ್ಲ ಒಂದ್ಸರಿ ಕೇಳ್ತಾರೆ, ನಾವು ನಮ್ಮಲ್ಲಿರೋ ಭೂಮಿಗೆ ಗೊಬ್ಬರನ ಹಾಕಿದ್ರೆ ಅದು ಫಲವತ್ತತೆ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ ಅಂತ ಕೇಳಿದಾಗ ಎಲ್ಲರೂ ಹೇಳ್ತಾರೆ, ನಾವು ಗೊಬ್ಬರ ಹಾಕಿದ್ರೆ ಮಾತ್ರ ಫಲವತ್ತತೆ ಜಾಸ್ತಿ ಆಗುತ್ತೆ, ಇಲ್ಲಾಂದ್ರೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಫುಕುವೋಕ ಅವರು ಇದನ್ನ ಒಪ್ಕೊಳ್ಳೋದಿಲ್ಲ, ಇದು ತಪ್ಪು ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನಾವು ಭೂಮಿಗೆ ಗೊಬ್ಬರವನ್ನ ಹಾಕದೇ ಇದ್ರೆ ಒಂದು ನಿರ್ದಿಷ್ಟ ಒಂದು ಸಮಯದಲ್ಲಿ ಭೂಮಿ ತನ್ನ ಫಲವತ್ತತೆಯನ್ನು ಅತಿ ಕಡಿಮೆ ಅತಿ ಹೆಚ್ಚಿಗೆ ಮಾಡದೆ ಒಂದು ನಿರ್ದಿಷ್ಟವಾಗಿ ಸಮತೋಲನವಾಗಿ ಕಾಪಾಡುತ್ತೆ ಅಂತ ಫುಕುವೋಕ ಅವ್ರು ಹೇಳ್ತಾರೆ. ಈ ವಿಷಯವಾಗಿ ಒಂದು ಫುಕುವೋಕ ಅವ್ರು ಈ ಬುಕ್ಕಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಒಂದಿನ ಅವರು ಅವ್ರ ಗದ್ದೆಯಲ್ಲಿ ಭತ್ತ ಬೆಳೆದಿರ್ತಾರೆ. ಅವರು ಭತ್ತ ಬೆಳೆದಿರ್ಬೇಕಾದ್ರೆ ಒಂದು ಯಾವ್ದೋ ಒಂದು ಜಾಗದಲ್ಲಿ ಒಂದು ಭತ್ತದ ಗಿಡಕ್ಕೆ ಬೆಂಕಿ ರೋಗ ತಗಲಿರುತ್ತೆ. ಇದು ಯಾಕೆ ಈ ತರ ತಗಲಿತು ಅಂತ ಅವ್ರು ಒಂದ್ಸರಿ ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ಆ ಸ್ಥಳದಲ್ಲಿ ಈ ಕೋಳಿ ಗೊಬ್ಬರ ಅದನ್ನ ಹಾಕ್ಬಿಟ್ಟಿರ್ತಾರೆ. ಬಿದ್ದಿರುತ್ತೆ, ಅದು ಅವ್ರೇನ್ ಹಾಕಿರಲ್ಲ, ಅದು ಬಿದ್ದಿರುತ್ತೆ. ಸೊ ಆ ಜಾಗದಲ್ಲಿ ಆ ಬೆಂಕಿ ರೋಗ ಅದಕ್ಕೆ ಬಂದ್ಬಿಟ್ಟಿರುತ್ತೆ. ಸೊ ಇದರಿಂದ ಅವ್ರಿಗೆ ಅರ್ಥ ಏನಾಗುತ್ತೆ ಅಂದ್ರೆ, ಗೊಬ್ಬರ ಅಂದ್ರೆ ಡಂಗ್ ಹಾಕೋದ್ರಿಂದ ಗಿಡಗಳಿಗೆ ನಾನಾ ರೀತಿ ಕಾಯಿಲೆಗಳು ಬರುತ್ತೆ ಅನ್ನೋದನ್ನ ತಿಳ್ಕೊಂತಾರೆ. ಆದ್ರೆ ಗೊಬ್ಬರ ಹಾಕಿದ್ರೆ ಇಳುವರಿ ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಜಾಸ್ತಿ ಬರುತ್ತೆ, ಬಟ್ ಭೂಮಿ ಫಲವತ್ತತೆ ಆಗೋದು ಖಂಡಿತ ಸುಳ್ಳು ಅಂತ ಹೇಳ್ತಾರೆ ಈ 2ನೇ ತತ್ವದಲ್ಲಿ. ನೆಕ್ಸ್ಟ್ ಮೂರನೇ ತತ್ವದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಾವು ವೀಡೊಂದಿಗೆ ಕಮ್ಯುನಿಕೇಶನ್ ಯಾವ ತರ ಇರಬೇಕು, ವೀಡೊಂದಿಗೆ ನಾವು ವ್ಯವಹರಿಸುವಾಗ ಯಾವ ರೀತಿ ಇರಬೇಕು ಅನ್ನೋದನ್ನ 3ನೇ ತತ್ವದಲ್ಲಿ ಹೇಳ್ತಾರೆ. ಭೂಮಿಯನ್ನ ಉಳುಮೆ ಮಾಡೋದ್ ನಿಲ್ಸಿದಾಗ ಕಳೆ ಆಟೋಮೆಟಿಕ್ ಆಗಿ ನಿಯಂತ್ರಣ ಆಗುತ್ತೆ ಅಂತ ಮೊದಲನೇ ತತ್ವದಲ್ಲಿ ನಾವು ತಿಳ್ಕೊಂಡಿದೀವಿ. ಅದೇ ರೀತಿ ಈ ನೆಕ್ಸ್ಟ್ ಕಳೆಯನ್ನ ನಿಯಂತ್ರಣ ಮಾಡೋದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಒಂದ್ ಕ್ರಾಪ್ ಏನ್ ಹಾಕಿರ್ತೀವಿ ನಾವು, ಅದಿನ್ನೇನ್ ಅದ್ರ ಲೈಫ್ ಮುಗಿತಿರುತ್ತೆ ಅನ್ನೋ ಸ್ವಲ್ಪ ದಿನ ಗೊತ್ತಾದ ಮುಂಚೆನೆ ಇನ್ನೊಂದು ಹೊಸ ಕ್ರಾಪ್ ಬೀಜನ ಭೂಮಿಗೆ ಬಿತ್ಬಿಡ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ, ಹೊಸ ಗಿಡಗಳು ಬೆಳೆಯೋದಿಕ್ಕೆ, ಹೊಸ ಕಳೆಗಳು ವೀಡ್ ಏನ್ ಬೆಳೆಯೋದಿಕ್ಕೆ ಟೈಮ್ ಬೇಕೋ ಅದಕ್ಕಿಂತ ಮುಂಚೆ ನಾವ್ ಹಾಕಿರೋ ಕ್ರಾಪ್ ಬೀಜ ಬೆಳೆಯುತ್ತೆ. ಇಲ್ಲಿ ನಾವೇನ್ ತಿಳ್ಕೊಬೇಕು ಅಂದ್ರೆ, ಗಿಡಗಳ ಬೆಳವಣಿಗೆಯಲ್ಲಿ ಬೇರ್ಗಳಲ್ಲಿ ಕಾಂಪಿಟೇಷನ್ ಇರೋದಿಲ್ಲ. ಸೂರ್ಯನ ಬೆಳಕಿಗೆ ಯಾವ್ದು ತನ್ನ ಮೈಯನ್ನು ನೋಡ್ತವೆ ಗಿಡಗಳು, ಅದ್ರಲ್ಲಿ ಕಾಂಪಿಟೇಷನ್ ಇರುತ್ತೆ. ಈ ಕಾಂಪಿಟೇಷನ್ ಅಲ್ಲಿ ಗೆಲ್ಲೋದು ಯಾವ್ದು, ನಾವು ಮುಂಚೆ ಹಾಕಿರೋ ಕ್ರಾಪ್ ಸೀಡ್. ಆಗ ವೀಡು ಸೋಲುತ್ತೆ.
ವೀಡ್ಗಳು ಬೆಳೆಯೋ ಪ್ರಮಾಣ ಕಡಿಮೆ ಆಗುತ್ತೆ. ಇದನ್ನ ಫುಕೋಕ್ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಈ ಕಳೆಯೊಂದಿಗೆ ನಾವು ಹೇಗೆ ವ್ಯವಹರಿಸಬೇಕಾದ್ರೆ 3ನೇ ಅಂಶದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅವರು, ನಮ್ಗೆಲ್ಲಾ ಕ್ರಾಪ್ಸ್ ಎಲ್ಲ ಮುಗೀತು, ಇನ್ ವೇಸ್ಟ್ ಆಗಿ ಆ ಕ್ರಾಪ್ಸ್ ಇಂದು ವೇಸ್ಟೇಜ್ ಏನ್ ಬಿದ್ದಿರುತ್ತೆ ಅದನ್ನ ಕಟ್ ಮಾಡಿ ಅದೇ ಪ್ಲೇಸ್ ಅಲ್ಲಿ ಹಾಕ್ಬಿಡ್ಬೇಕು. ಹಾಗಾಗ್ದಾಗ ಏನಾಗುತ್ತೆ, ಆ ಅರ್ತ್ ಸರ್ಫೇಸ್ ಅಂದ್ರೆ ನಮ್ ಲ್ಯಾಂಡ್ ಸರ್ಫೇಸ್ ಮೇಲೆ ಆ ವೇಸ್ಟೇಜ್ ಎಲ್ಲ ಹಾಕಿದಾಗ ಅದ್ರ ಮೇಲೆ ಇರೋ ಒಂದು ಏನು ಅದ್ರ ಮೇಲೆ ಫುಲ್ ಮುಚ್ಕೊಳ್ಳುತ್ತೆ, ಸೂರ್ಯನ ಕಿರಣಗಳು ಅದ್ರ ಒಳಗಡೆನೆ ಬೀಳೋದಿಲ್ಲ. ಆಗ ವೀಡು ಚಿಗ್ರೆ ಹೊಡೆಯೋದಿಲ್ಲ, ಅಲ್ಲೇ ಒಂಥರ ಸ್ವರ್ಗೋಗ್ಬಿಡುತ್ತೆ ಅಂತಾರಲ್ಲ ಆ ತರ ಆಗ್ಬಿಡುತ್ತೆ. ಇದು 3ನೇ ತತ್ವದ ಒಂದು ಉದ್ದೇಶ. ನೆಕ್ಸ್ಟ್ ಲಾಸ್ಟ್ ಅಂದ್ರೆ ಕೊನೆ ತತ್ವ ಏನ ಹೇಳುತ್ತೆ ಈ ಸಹಜ ಕೃಷಿಲಿ ಅಂದ್ರೆ, ಕೀಟ ನಿಯಂತ್ರಣ, ಇನ್ಸೆಕ್ಟ್ಸ್ ಗಳನ್ನ ಕಂಟ್ರೋಲ್ ಮಾಡೋದು. ಇದು ಅವಶ್ಯಕತೆನೇ ಇಲ್ಲ ಅಂತ ಫುಕೋಕ್ ಅವ್ರು ಹೇಳ್ತಾರೆ. ಯಾಕಂದ್ರೆ ನಾವು ಸಹಜ ಕೃಷಿ ಮಾಡ್ಬೇಕು ಅಂದ್ರೆ ಇವಾಗ ಏನಾಗಿದೆ ಅಂದ್ರೆ, ಕೀಟ ನಿಯಂತ್ರಣನೇ ಒಂದು ರೈತನಿಗೆ ದೊಡ್ಡ ಕೆಲಸ ಆಗಿದೆ. ಪೆಸ್ಟಿಸೈಡ್ಸ್ ನ ತಗೊಂಬರೋದು, ಸಾವಿರಾರು ರೂಪಾಯಿನ ಖರ್ಚು ಮಾಡೋದು, ಅದಕ್ಕೆ ಭೂಮಿಗೆ ಸಿಂಪಡಣೆ ಮಾಡ್ಬಿಟ್ರೆ ಏನೋ ಗಿಡಗಳು ಜಾಸ್ತಿ ಇಳುವರಿ ಬಂದ್ಬಿಡುತ್ತೆ ಅನ್ನೋ ತರ ಮೈಂಡ್ ಸೆಟ್ ಹೋಗ್ಬಿಟ್ಟಿದ್ದಾನೆ. ಆದ್ರೆ ಇದು ಕಂಪ್ಲೀಟ್ಲಿ ತಪ್ಪು. ಕೀಟ ನಿಯಂತ್ರಣ ಅಂದ್ರೆ ಇನ್ಸೆಕ್ಟ್ ನ ಕಂಟ್ರೋಲ್ ಮಾಡ್ಬೇಕಂದ್ರೆ ನಾವು ಯಾವ್ದೇ ರೀತಿ ಪೆಸ್ಟಿಸೈಡ್ಸ್ ನ ಹಾಕೋ ಅವಶ್ಯಕತೆ ಇರೋದಿಲ್ಲ. ಇದ್ ಹಾಕೋದ್ರಿಂದ ಏನೇನ್ ಪ್ರಾಬ್ಲಮ್ ಆಗುತ್ತೆ, ಇದ್ ಹಾಕೋದ್ರಿಂದ ಪೆಸ್ಟಿಸೈಡ್ಸ್ ಗಳಿಗೆ ಅರ್ತ್ ಸರ್ಫೇಸ್ ಮೇಲೆ ಏನು ನಮ್ಗೆ ಸೂಕ್ಷ್ಮಾಣು ಜೀವಿಗಳು ಸಸ್ಯಗಳಿಗೆ ಬೇಕಾಗಿರೋದು ಇರುತ್ತೋ ಅವು ಸತ್ತೋಗ್ಬಿಡ್ತವೆ. ಈ ಸಾಯೋದ್ರಿಂದ ಗಿಡಗಳಿಗೆ ಏನೇನ್ ಸಿಗ್ಬೇಕೋ ಅವುಗಳಿಂದ ಏನು ಸಿಗೋದಿಲ್ಲ. ಇದರಿಂದ ಭೂಮಿ ಫಲವತ್ತತೆ ಕಂಪ್ಲೀಟ್ ಆಗಿ ದಿನದಿಂದ ದಿನಕ್ಕೆ ಹಾಳಾಗಿ ಹೋಗ್ತಿರುತ್ತೆ. ಒಂದೇ ದಿನ ಹೋಗೋದಿಲ್ಲ, ಸ್ವಲ್ಪ ವರ್ಷಗಳಾದ್ಮೇಲೆ ಭೂಮಿಯಲ್ಲಿ ನಾವು ಏನೇ ನೀರ್ ಹಾಕಿದ್ರು, ಯಾವ್ದೇ ಗಿಡ ಒಳ್ಳೆ ಸೀಡ್ ಹಾಕಿದ್ರು ಗಿಡ ಬೆಳ್ದೇ ಇರೋ ತರ ಆಗ್ಬಿಡುತ್ತೆ. ಈ ತರ ಕೀಟ ನಿಯಂತ್ರಣ ಮಾಡೋದಕ್ಕೋಸ್ಕರ ನಾವು ಈ ತರ ಎಲ್ಲ ಪೆಸ್ಟಿಸೈಡ್ಸ್ ನೆಲ್ಲ ಯೂಸ್ ಮಾಡಿದ್ರೆ ಭೂಮಿ ಈ ರೀತಿಯಾಗಿ ಹಾಳಾಗಿ ನಮ್ಗೆ ಒಂದು ಸಹಜ ಕೃಷಿಯನ್ನ ಕಂಪ್ಲೀಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಈ ಒಂದು ತತ್ವನ 4ನೇ ತತ್ವನ ಹೇಳ್ತಾರೆ. ಈ 4 ತತ್ವಗಳನ್ನ ಎಲ್ಲ ಸೇರಿಸಿ ಇವರು ಸಹಜ ಕೃಷಿಯನ್ನ ಪ್ರಾರಂಭಿಸ್ತಾರೆ. ಈ ಒಂದು ಸಹಜ ಕೃಷಿ ಬುಕ್ ನ ಯಾರ್ ಬೇಕಾದ್ರೂ ಓದ್ಬೋದು. ಇಂಜಿನಿಯರಿಂಗ್ ಮಾಡಿ ಕೆಲಸ ಸಿಗದೆ ಇರೋರು ಮತ್ತೆ ಅಗ್ರಿಕಲ್ಚರ್ ಮಾಡಿ ಹ್ಯಾಪಿಯಿಂದ ಬದುಕ್ತಿರೋರು ಕೂಡ ಈ ಬುಕ್ ನ ಓದ್ಬೋದು. ಈ ಬುಕ್ ಅಲ್ಲಿ ಬರೀ ಅಗ್ರಿಕಲ್ಚರ್ ಫಾರ್ಮಿಂಗ್ ಬಗ್ಗೆ ಹೇಗ್ ಮಾಡ್ಬೇಕು ಅಂತ ಹೇಳಿಲ್ಲ, ಸರಿಯಾಗಿ ದಿಕ್ಕು ದೆಸೆ ಇಲ್ಲದೆ ಈ ಜನರೇಷನ್ ಅವರು ಒಂಥರ ಮನಸ್ಸನ್ನ ಒಂದು ಹತೋಟಿಯಲ್ಲಿ ಇಟ್ಕೊಳ್ದೆ ಹೇಗ್ ದಾರಿ ತಪ್ಪಿದ್ದಾರೆ, ಸಹಜವಾಗಿ ಹೇಗ್ ಬದುಕ್ಬೋದು ಅನ್ನೋದು ಈ ಬುಕ್ ಅಲ್ಲಿ ಸಂಪೂರ್ಣವಾಗಿ ವಿವರಿಸಿದ್ದಾರೆ. ಈ ಒಂದು ವಿಷಯಗಳನ್ನೆಲ್ಲ ಅದ್ಭುತವಾಗಿ ಈ ಫುಕೋಕ್ ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಜಪಾನ್ ದೇಶ ಒಂದು ಯಾವುದೇ ವಿವೇಚನೆ ಇಲ್ಲದೆ ಅಮೆರಿಕ ದೇಶದ ಆರ್ಥಿಕ ಮತ್ತು ಕೈಗಾರಿಕಾ ಹಾಗೂ ವ್ಯವಸಾಯ ಮಾದರಿಯನ್ನು ಕಳೆದ ದಶಕಗಳಲ್ಲಿ ಅನುಸರಿಸ್ತಿತ್ತು. ಇದರಿಂದ ಹೊರಬರೋದಕ್ಕೋಸ್ಕರ ಈ ಫುಕೋಕ್ ಅವರು ಈ ಸಹಜ ಕೃಷಿಯನ್ನ ಪ್ರಾರಂಭ ಮಾಡ್ತಾರೆ. ಇದು ಜಪಾನಿನವರ ಒಂದು ಏನು ಆಯಸ್ಸಿದೆ ಅದನ್ನ ಜಾಸ್ತಿ ಮಾಡೋದು ತುಂಬಾ ಸಹಕಾರಿಯಾಗಿದೆ. ಒಂದು ಚಿಕ್ಕ ದೇಶ ಜಪಾನ್ ಇವತ್ತು ಬೇರೆ ಕಂಟ್ರಿಗೆ ಎಲ್ಲ ಪ್ರಾಡಕ್ಟ್ಸ್, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ನ ಎಕ್ಸ್ಪೋರ್ಟ್ ಮಾಡ್ತಿದೆ ಅಂದ್ರೆ ಅಲ್ಲಿನ ಕೃಷಿ ಪದ್ಧತಿ, ಅಲ್ಲಿನ ಒಂದು ಸಹಜ ಕೃಷಿ ಪದ್ಧತಿ ಹೇಗಿರ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ಒಂದು ಬುಕ್ ಅಲ್ಲಿ ವಿವರಿಸಿದ್ದಾರೆ. ಪ್ರತಿಯೊಬ್ರು ಈ ಬುಕ್ ನ ಓದ್ಬೇಕು. ಇದರಲ್ಲಿ ಎಲ್ಲಾ ರೀತಿಯ ಹೇಗೆ ನಾವು ಬದುಕ್ಬೇಕು, ಸಹಜವಾಗಿ ಹೇಗ್ ಬದುಕ್ಬೋದು, ನಮ್ಗೆಲ್ಲ ಅಷ್ಟಿದ್ರೆ ಬದುಕ್ಬೇಕು, ಇಷ್ಟಿದ್ರೆ ಬದುಕ್ಬೇಕು ಅಂತ ಎಲ್ಲಾರ ಮೈಂಡ್ ಅಲ್ಲಿ ಇರುತ್ತೆ. ಅದೆಲ್ಲ ಸುಳ್ಳು. ಆರಾಮಾಗಿ ನಾರ್ಮಲ್ ಆಗಿ ಏನು ಇಲ್ದೇನೆ ಯಾವ ರೀತಿಯಾಗಿ ನಾರ್ಮಲ್ ಆಗಿ ಸಹಜವಾಗಿ ನಾವು ಜೀವನ ಮಾಡ್ಬೇಕು ಅನ್ನೋದನ್ನ ಈ ಬುಕ್ ಅಲ್ಲಿ ವಿವರಿಸಿದ್ದಾರೆ. ಇದನ್ನ ಎಲ್ಲರೂ ಒಂದ್ಸರಿ ಓದ್ಬೇಕು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.